ಎಲ್ರಿಗೂ ನಮಸ್ಕಾರ ರೀ. ಶ್ವೇತಾ ಪ್ರವೀಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಾಡ್ತಾ ಇದ್ದೀವಿ ಬಿಳಿ ಹೋಳಿಗೆ ಜೊತೆ ಹೆಸರುಬೇಳೆ ಪಾಯಸ. ಹೆಸರುಬೇಳೆ ಪಾಯಸ ಮಾಡಲು ಮೊದಲು ಹೆಸರುಬೇಳೆನ ತುಪ್ಪ ಹಾಕಿ ಹುರ್ಕೋಬೇಕು. ಕೆಂಪಗಾಗೋವರೆಗೂ ಹುರ್ಕೊಂಡು ಅದಕ್ಕೆ ನೀರು ಹಾಕಿ ಮೆತ್ತಗೆ ಬೇಯಿಸ್ಕೋಬೇಕು ಅದನ್ನು. ಈಗ ನಿಮ್ಮ ಮೆತ್ತಗೆ ಬೆಂದಿರೋ ಹೆಸರುಬೇಳೆಗೆ ಬೆಲ್ಲ, ಒಣಶುಂಠಿ, ಏಲಕ್ಕಿ ಪುಡಿನ ಹಾಕಿ ಕುದಿಯೋಕ್ಕಿಡೋಣ. ಸ್ವಲ್ಪ ಹಾಲು ಹಾಕ್ಕೋಬೇಕು. ಹಾಲು ಆಪ್ಷನಲ್ಲು, ಬೇಕಾದರೆ ಹಾಕೋಬೋದು. ಇದು ನಮ್ಮ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ಅಡುಗೆಯಲ್ಲಿ ಒಂದಾಗಿದೆ. ಈ ಒಂದು ತುಪ್ಪ ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ತುಪ್ಪದ ಒಗ್ಗರಣೆ ಕೊಡೋಣ. ಹೆಸರುಬೇಳೆ ಪಾಯಸ ರೆಡಿ ಆಯಿತು. ಕ್ವಿಕ್ಕಾಗಿ 10 ನಿಮಿಷದಲ್ಲಿ ಮಾಡ್ಬೋದಂಥ ಪಾಯಸ ಇದು. ಮೈದಾ ಹಿಟ್ಟಿಗೆ ಸ್ವಲ್ಪ ಚಿರೋಟಿ ರವೆ, ಎಣ್ಣೆ, ಉಪ್ಪು ಹಾಕಿ ಹಿಟ್ಟು ನಾದ್ಕೊಳ್ಳೋಣ. ಒಂದು ಪಾತ್ರೆಗೆ ನೀರು ಹಾಕಿ ಜೀರಿಗೆ ಹಾಕಿ ಅಕ್ಕಿ ಹಿಟ್ಟನ್ನು ಹಾಕಿ ತಿರುಕೋಬೇಕು. ಅಕ್ಕಿ ಹಿಟ್ಟನ್ನು ಹಾಕಿ ತಿರುವಿ ಜಿಗುಟು ಮಾಡ್ಕೋಬೇಕು. ಈ ಬಿಳಿ ಹೋಳಿಗೆ ಜೊತೆ ಮಾವಿನ ಹಣ್ಣಿನ ಶ್ರೀಕರಣಿ ಕೂಡ ಮಸ್ತ್ ರುಚಿ ಆಕೈತ್ರಿ. ಈ ಜಿಗುಟನ್ನು ಚೆನ್ನಾಗಿ ನಾದ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಇವಾಗ ಮೈದಾ ಹಿಟ್ಟನ್ನು ಲಟ್ಟಿಸ್ಕೊಳ್ಳೋಣ. ನಾವು ಬೇಳೆ ಹೋಳಿಗೆನ ಯಾವ ಥರ ತುಂಬ್ತೀವಲ್ಲ ಅದೇ ಥರ ಅಕ್ಕಿ ಹಿಟ್ಟಿನ ಉಂಡೆನ ತುಂಬಬೇಕು. ಇದು ಯಾವುದೇ ಖಾರವಾಗಿರೋ ಪಲ್ಯ ಜೊತೆನೂ ಚೆನ್ನಾಗಿರುತ್ತೆ. ತೆಳುವಾಗಿ ಲಟ್ಟಿಸ್ಕೊಂಡು ಒಂದು ಹಂಚ ಮೇಲೆ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ತುಂಬ ಮೃದುವಾಗಿ ಬರುತ್ತವೆ ಹೋಳಿಗೆ. ಕ್ವಿಕ್ಕಾಗಿ ಮಾಡ್ಬೋದಂತ ಬಿಳಿ ಹೋಳಿಗೆ ಹೆಸರುಬೇಳೆ ಪಾಯಸ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.